ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ SSLC ವಿಜ್ಞಾನ ವಿಷಯದಲ್ಲಿ FA 3ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೆ ವಿತ್ ಕೀ ಆನ್ಸರ್ಸ್. ಸೊ ಈ ಕ್ವಶನ್ ಪೇಪರ್ ನನಗೆ ತುಂಬ ಚೆನ್ನಾಗಿ ಅನಿಸಿತ್ತು. ಸೊ ಅದಕ್ಕಾಗಿ ಈ ಕ್ವಶನ್ಸು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಚೆನ್ನಾಗಿದೆ. ಸೊ ಅದಕ್ಕಾಗಿ ನಾನು ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಹು ಆಯ್ಕೆ ಪ್ರಶ್ನೆಗಳು 3 ಇದಾವ. ತಲಾ ಒಂದಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ, ಸೀಸ ಮತ್ತು ತವರದಿಂದಾದ ಮಿಶ್ರಲೋಹದ ಗುಣವೆಂದರೆ? ಎ ಹೆಚ್ಚು ಕರಗುವ ಬಿಂದು, ಬಿ ಕಡಿಮೆ ಕರಗುವ ಬಿಂದು, ಸಿ ತುಕ್ಕು ಹಿಡಿಯೋದಿಲ್ಲ, ಡಿ ಗಟ್ಟಿ ಮತ್ತು ಬಲಯುತ. ಎರಡನೇ ಪ್ರಶ್ನೆ ಇದೆ, ಮಾನವನಂತಹ ಸಂಕೀರ್ಣ ಜೀವಿಗಳಲ್ಲಿನ ಸಂತಾನೋತ್ಪತ್ತಿ ಕೋಶಗಳಿಗೆ ಸಂಬಂಧಿಸಿದ ಸರಿ ಹೇಳಿಕೆ. ಎ ಗಂಡು ಲಿಂಗಾಣುಗಳು ಸಂಗ್ರಹಿತ ಆಹಾರ ಹೊಂದಿದ್ದು ಗಾತ್ರದಲ್ಲಿ ದೊಡ್ಡದು, ಬಿ ಹೆಣ್ಣು ಲಿಂಗಾಣು ಹೆಚ್ಚು ಚಲನಶೀಲ ಗಾತ್ರದಲ್ಲಿ ಚಿಕ್ಕದು, ಸಿ ಗಂಡು ಲಿಂಗಾಣುಗಳು ಹೆಚ್ಚು ಚಲನಶೀಲ ಗಾತ್ರದಲ್ಲಿ ಚಿಕ್ಕದು, ಸಿ ಹೆಣ್ಣು ಲಿಂಗಾಣುಗಳು ಹೆಚ್ಚು ಚಲನಶೀಲ ಗಾತ್ರದಲ್ಲಿ ದೊಡ್ಡದು. ಮೂರನೇ ಪ್ರಶ್ನೆ, ಎ ಬಿ ಸಿ ಮತ್ತು ಡಿ ಎಂಬ 4 ಮಾಧ್ಯಮಗಳ ವಕ್ರೀಭವನ ಸೂಚಾಂಕ ಕ್ರಮವಾಗಿ 1.31, 1.65, 1.44 ಮತ್ತು 1.50 ಆಗಿದೆ. ಇವುಗಳಲ್ಲಿ ಬೆಳಕಿನ ವೇಗ ಕನಿಷ್ಠವಾಗಿರುವ ಮಾಧ್ಯಮ ಯಾವುದು? ಎ ಮಾಧ್ಯಮ ಬಿ, ಬಿ ಮಾಧ್ಯಮ ಡಿ, ಸಿ ಮಾಧ್ಯಮ ಸಿ, ಡಿ ಮಾಧ್ಯಮ ಎ ಅಂತ ಇದೆ. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ ಕೇಳಿದರೆ ಅಯಾನಿಕ್ ಸಂಯುಕ್ತಗಳ 2 ಲಕ್ಷಣಗಳನ್ನ ಬರಲಿಕ್ಕೆ ಕೇಳಿದ್ದಾರೆ. 5ನೇ ಪ್ರಶ್ನೆ, ಬೆಳಕಿನ ವಕ್ರೀಭವನದ 2ನೇ ನಿಯಮವನ್ನು ಬರಲಿಕ್ಕೆ ಕೇಳಿದ್ದಾರೆ. ಇನ್ನು 2 ಅಂಕದ 4 ಪ್ರಶ್ನೆಗಳಿದ್ದಾವೆ, 8 ಅಂಕ. ಪ್ರಶ್ನೆ 6, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರ ಬರೀರಿ. ಅದರಲ್ಲಿ ಗಂಡು ಲಿಂಗಾಣು ಮತ್ತು ಶಲಾಕಾಗ್ರವನ್ನು ಗುರುತಿಸ್ರಿ. 7ನೇ ಪ್ರಶ್ನೆ, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡಾಶಯ ಮತ್ತು ಅಂಡನಾಳಗಳ ಕಾರ್ಯವೇನು? ಅಥವಾ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣ, ವೀರ್ಯಕೋಶಿಕೆ ಮತ್ತು ಈ ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯಗಳೇನು ಅಂತ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಇನ್ನು 8ನೇ ಪ್ರಶ್ನೆಗಳಲ್ಲಿ ಕೇಳಿದಾರ, ನಿಮ್ನ ದರ್ಪಣದ ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ, ಗಾತ್ರ, ಅವುಗಳನ್ನು ತೋರಿಸ್ತಕ್ಕಂಥ ರೇಖಾಚಿತ್ರವನ್ನು ಬರೀರಿ. 9, ದ್ವಿವಿದಳನ ಬಹುವಿದಳನಕ್ಕಿಂತ ಹೇಗೆ ಭಿನ್ನವಾಗಿದೆ? ಈ ವಿಧಾನಗಳ ಮೂಲಕ ಸಂತಾನೋತ್ಪತ್ತಿ ನಡೆಸೋ ಜೀವಿಗಳಿಗೆ ಉದಾಹರಣೆಗಳನ್ನು ಕೊಡ್ರಿ. ಇನ್ನು 3 ಮಾರ್ಕ್ಸ್ ಕ್ವಶನ್ ಇದೆ, 2ರಲ್ಲಿ ಯಾವುದಾದ್ರೂ ಒಂದು ಬರಲಿಕ್ಕೆ ಕೇಳಿದ್ದಾರೆ. 10ನೇ ಪ್ರಶ್ನೆ ನೋಡಿ, 6 ಸೆಂಟಿಮೀಟರ್ ಎತ್ತರದ ವಸ್ತುವಿನ ಪ್ರತಿಬಿಂಬ 20 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ನ ಮಸೂರದಿಂದ 15 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ಅಂತರದಲ್ಲಿ ಇಡಬೇಕು? ಉಂಟಾದ ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅಥವಾ 2 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಕೇಂದ್ರೀಕರಿಸುವ ಪ್ರಧಾನ ಅಕ್ಷದ ಮೇಲೆ ಇಟ್ಟಿದ್ದಾರೆ. ಮಸೂರದ ಸಂಗಮ ದೂರ 8 ಸೆಂಟಿಮೀಟರ್ ಆಗಿದ್ದು ವಸ್ತುವನ್ನು ಮಸೂರದಿಂದ 12 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ದೂರ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, 2 ಪಾರ್ಟ್ಸ್ ಮಾಡಿದ್ದಾರೆ, ಎ ಮತ್ತು ಬಿ. ಎದಲ್ಲಿ Na2O, SO2, ZnO, MgO, Al2O3, CO2 ಇವುಗಳನ್ನು ಆಮ್ಲೀಯ ಆಕ್ಸೈಡು, ಪ್ರತ್ಯಾಮ್ಲೀಯ ಆಕ್ಸೈಡು ಮತ್ತು ಉಭಯವರ್ತಿ ಆಕ್ಸೈಡ್ಗಳನ್ನು ವರ್ಗೀಕರಿಸಬೇಕು. ಅದಕ್ಕೆ ನಿಮ್ಮ ಸೂಕ್ತ ಕಾರಣವನ್ನು ಉತ್ತರ ರೂಪದಲ್ಲಿ ಕೊಡಬೇಕು. ಬಿ ಕೇಳಿದ್ದಾರೆ, ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಏಕೆ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಇಷ್ಟು SSLC ಸೈನ್ಸ್ ಕ್ವಶನ್ ಪೇಪರ್ ಇತ್ತು. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗನ್ನಿಸಿತು. ಸೊ ಅದಕ್ಕಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಉತ್ತರಗಳನ್ನ ಬರೀರಿ, ಅಥವಾ ಉತ್ತರಗಳಿಗಾಗಿ ನಾವು ಆಲ್ರೆಡಿ ಇವೆಲ್ಲ ಪಾಠಗಳ ಮೇಲೆ ಕ್ವಶನ್ ಆನ್ಸರ್ಗಳನ್ನು ಹಾಕಿದ್ದೀವಿ, ಅದನ್ನು ಸಹಿತ ನೋಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.